ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ರಾಜಕೀಯ ಕುತಂತ್ರ ಅಂದ್ರೆ ಬೇರೆ ಯಾರ ಮಾಡಿದ್ರೆ ರಾಜಕೀಯ ಕುತಂತ್ರ ಅಂತ ಹೇಳ್ಬೇಕು. ನಮ್ಮ ಪಾರ್ಟಿಯಲ್ಲಿದ್ದು ಬೇರೆ ಪಾರ್ಟಿಗೆ ಸಹಾಯ ಮಾಡ್ತಾರೆ ಅಂದ್ರೆ ಅದನ್ನ ಏನ್ ಅನ್ಬೇಕು? ಒಬ್ಬ ಉಮೇದರಾಗಿದ್ದೆ ನಾನು ಮೋಹನ್ ಕೃಷ್ಣ ಪಾರ್ಟಿ ಅನ್ನೋದಕ್ಕೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹಾಕಿ ಹಣದ ಆಮಿಷಗಳನ್ನು ಒಡ್ಡಿ ನನ್ನ ಮೇಲೆ ಇತರೆ ತಪ್ಪು ಸಂದೇಶಗಳನ್ನು ಕೊಟ್ಟು ನನಗೆ ಮತಗಳನ್ನು ನೀಡದೆ ಮಾಡುವ ಬಗ್ಗೆ ಅವರು ಹೆಚ್ಚಿನ ಒತ್ತು ನೀಡಿ ನನ್ನನ್ನು ಗೆಲ್ಲಕ್ಕೆ ಅವರು ಆಸ್ಪದ ಕೊಡಲಿಲ್ಲ. ಇವಾಗ ನಮ್ಮ ಪಾರ್ಟಿಯವ್ರಿಗೆ ನಾವು ಹೇಳ್ಬೇಕು, ನಮ್ದು ಈ ಥರ ಇದೆಯಪ್ಪ, ನೀವು ಒಬ್ಬ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರೆ ಅವರು ಆ ಊರಲ್ಲೇ ಈ ಥರ ಡೈರಿ ಎಲೆಕ್ಷನ್ನಲ್ಲಿ ಅವ್ರ ಜೊತೆ ನಿಂತ್ಕೊಂಡು ಕುಮ್ಮಕ್ಕಾಗಿ ಈ ಥರ ನಮ್ಮನ್ನೇ ಸೋಲಿಸಿದ್ದಾರೆ. ಇನ್ನು ನೀವು ಅಂಥವ್ರಿಗೆ ಏನಾದರೂ ಜವಾಬ್ದಾರಿ ಕೊಟ್ಟು ನೆಕ್ಸ್ಟ್ ಯಾವುದನ್ನ ಎಲೆಕ್ಷನ್ಗಳಲ್ಲಿ ಅವ್ರ ಮುಂದೆ ಇಟ್ಕೊಂಡು ಇಲ್ಲಿ ರಾಮಸಾಗರದಲ್ಲಿ ಬಂದರೆ ಖಂಡಿತವಾಗಿ ಹೀನಾಯ ಸೋಲಂತೂ ಆ ಕುತಂತ್ರದಲ್ಲೂ ಬಹುಪಾಲು ಅವ್ರದ್ದೇ, ಬೇರೆ ಯಾರೂ ಇಲ್ಲ. BJP ಪಕ್ಷದವರೇ BJP ಪಕ್ಷವನ್ನು ಇಲ್ಲಿ ಸೋಲಿಸಿದ್ದಾರೆ ಒಂದು ಓಟಲ್ಲಿ, ಅದು ಅಫಿಷಿಯಲ್ ಓಟು. 5 ಗೆದ್ದಿದ್ದಾರೆ. ಸ್ವಲ್ಪ ಆದರೂ ಇದು ಗೊತ್ತಿರಬೇಕು. 7 ಜನ ಗೆದ್ದಿರೋರ್ನ ಬಿಟ್ಬಿಟ್ಟು 5 ಜನಕ್ಕೆ ಗೆದ್ದಿರೋರ್ಗೆ ಈ ಕಡೆಯಿಂದ ಒಂದು ಆ ಕಡೆ ಶಿಫ್ಟಿಂಗು ಪ್ಲಸ್ ಅಫಿಷಿಯಲ್ ಓಟು, ಇದೇನು ಗೆದ್ದಂಗ? ಹಿಂಗೆ ಇವಾಗ ಸರ್ಕಾರ ಗೆದ್ದಂಗೆ. ಪಾರ್ಟಿ ನಾವು ಕರೆಕ್ಟಾಗಿ ಇಲ್ಲಿಗೆ ಸ್ಟ್ರಾಂಗ್ ಆಗೇ ಇದ್ದೀವಿ. ಸೂಪರ್ವೈಸರ್ ಅವರ ಮುಖಾಂತರ ಅವರಿಗೆ ಬೆದರಿಕೆ ಆಮಿಷಗಳನ್ನು ಒಡ್ಡಿ ಅವರ ಪರವಾಗಿ ಮತವನ್ನು ಚಲಾಯಿಸಿಕೊಂಡು ಇವತ್ತು ಗೆದ್ದಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಇದು ನನ್ನ ಮೇಲೆ ಸಾಗಿಲ್ಲ. ಇದೆಲ್ಲ ಸುಳ್ಳು ಆರೋಪ. ಈ ಆರೋಪಗಳನ್ನು ನೀವು ಮಾಧ್ಯಮ ಮಿತ್ರರು ಎಲ್ಲರಿಗೂ ತೋರಿಸ್ಬೇಕಂತ ನಮ್ಮಲ್ಲಿ ಅಲ್ವಾ? ಹಂಗ ಇದೀವಲ್ಲ ನಾವು. ಇವಾಗ ಅವ್ರಿಗೆ ಎಲ್ಲಿತ್ತು? ಇವಾಗ ಗೆದ್ದಿದಾರ? ಅವ್ರು ಸಿಂಡಿಕೇಟ್ ಮಾಡ್ಕೊಂಡಿದ್ರಲ್ಲ, ಪಾಂಪ್ಲೆಟ್ಗಳಲ್ಲಿ ಇದಾವಲ್ಲ, ಅವ್ರು ಯಾರ್ಯಾರು ಸಿಂಡಿಕೇಟು? ಆ ಸಿಂಡಿಕೇಟ್ ಗೆದ್ದಿರೋದು 5 ಅಲ್ವಾ? ಇವಾಗ 6, 7 ಆಯ್ತು. ಅವ್ರ ಸಿಂಡಿಕೇಟೇ ಹೇಳ್ತದಲ್ಲ ನಿಮ್ಗೆ. ಇಲ್ಲ ಅವರು ಏನಾದ್ರು ಗೆದ್ದಿದ್ರೆ ನಿಜನಪ್ಪ, ಅವ್ರು 7 ಜನ ಗೆದ್ದಿದ್ರು, ಅವ್ರು 6 ಜನ ಗೆದ್ದಿದ್ರು ಅಂತ ಕೂಡ ಹೇಳಿದ್ರೆ ಒಪ್ಕೊಂತ ಇದ್ವಿ. ರಾಜಕೀಯ ಕುತಂತ್ರ ಅಂದ್ರೆ ಬೇರೆ ಯಾರ ಮಾಡಿದ್ರೆ ರಾಜಕೀಯ ಕುತಂತ್ರ ಅಂತ ಹೇಳ್ಬೇಕು. ನಮ್ಮ ಪಾರ್ಟಿಯಲ್ಲಿದ್ದು ಬೇರೆ ಪಾರ್ಟಿಗೆ ಸಹಾಯ ಮಾಡ್ತಾರೆ ಅಂದ್ರೆ ಅದನ್ನ ಏನ್ ಅನ್ಬೇಕು? ಅದೇ ತರ ಅಲ್ವಾ? ಇವಾಗ ನಮ್ಮ ಪಾರ್ಟಿಯಲ್ಲಿದ್ದು ನಾನು BJP ಕ್ಯಾಂಡಿಡೇಟ್ಸ್ ಅವ್ರ ಜೊತೆ ಯಾವ ತರ ಇದು ಇಲ್ಲ ಏನಾದ್ರು ಇದು ಮಾಡಿದ್ರ ಅವರು? ಆದ್ರೆ 6 ಜನ ಏನು ಹಂಗಾದ್ರೆ? ಇವರೆಲ್ಲ ಏನು? ನಾವು ಗೆದ್ದಿದ್ದೀವಲ್ಲ, ಇವರೆಲ್ಲ ಯಾರನ್ನ BJP ಇಲ್ಲ ಅಂತ ಹೇಳ್ತಾರ? ಇದು ಕುತಂತ್ರ ಅಲ್ವಾ? ಇವರೆಲ್ಲ BJP ಅಲ್ಲ, ನಾನು ಒಬ್ಬನೇ BJP, ಅವ್ರು ಸಹಾಯ ಮಾಡಿದ್ದೀನಿ ಅಂದ್ರೆ ನೀವು ಅದೇ ಒಬ್ಬ ನಮ್ಮ ಹತ್ರ ಗೆದ್ದಿರೋರ್ನ ತಗೊಂಡೋಗಿ ಅವ್ರ ಹತ್ರ ಬಿಟ್ಟಿರೋದ್ರಿಂದ ನಿಮ್ಗೆ ಆಗಿರೋ ಹೊತ್ತು ನಿಮ್ದು ಇಲ್ಲಿ ಗೆದ್ದಿಲ್ಲ. ಕ್ರಾಸ್ ವೋಟಿಂಗ್ ಆಗಿದೆ. ಅದರಲ್ಲಿ ನಾವೇನು 8 ಹೋಗಿರೋದ್ರಿಂದ ಒಂದು ನಮ್ಗೆ ಅಧ್ಯಕ್ಷರಿಗೆ ಬಂದು ಈ ಕಡೆಯಿಂದ ಒಂದು ಆ ಕಡೆ ಹೋಗಿರೋದ್ರಿಂದ ಅದು ಹೆಚ್ಚು ಕಮ್ಮಿ ಆಗಿದೆ. ನಮ್ಮ ಓಟ್ ನಮ್ಗೆ ಇತ್ತಲ್ವಾ? ನಮ್ಮ ಹತ್ರ ಗೆದ್ದಿರೋದು ನಮ್ಮ ಹತ್ರ ಇತ್ತಲ್ವಾ? ಆ ಕುತಂತ್ರನೂ ಅವ್ರದ್ದೇ. ಈ ಪಾರ್ಟಿನ ಇಲ್ಲಿ ಡೈರಿಯಿಂದ ಆಚೆ ಕಡೆನೇ ಇಡ್ತೀವಿ ಹೊರತು ಡೈರಿ ಒಳಗಡೆ ನಾವು ಯಾವುದು ಅವ್ರಿಗೂ ಸಹಕಾರ ಕೊಡ್ತೀವಿ. ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ, ಅವ್ರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀವಿ. ಅದೇ ಥರ ನಾವು ಆಡಳಿತ ಪರವಾಗಿ ಅವ್ರಿಗೆ ಸಹಕಾರ ಇರುತ್ತೆ. ಬಟ್ ಈ ಕುತಂತ್ರ ಇದಕ್ಕೆ ಬಂದರೆ ನೆಕ್ಸ್ಟ್ ಏನಂದರೆ ಈ ಥರ ಇನ್ನೊಂದು ಎಲೆಕ್ಷನ್ಗಳೆಲ್ಲ ಆಗಬಾರ್ದು. ಒಬ್ಬ ಪಾರ್ಟಿಯಲ್ಲಿದ್ದು ಒಂದೇ ಪಾರ್ಟಿಯವರು ಇನ್ನೊಬ್ಬರು ಕಾಳು ಎಳಿತಾರೆ ಅಂದರೆ ಇದು ಯಾವ ನ್ಯಾಯ? ರೈತರಿಗೆ ಮಾಡೋಕ್ಕೆಲ್ಲ ಅನುಕೂಲ. ನಮ್ಮ ಮನವಿ, ನಮ್ಮ ಗ್ರಾಮ ರಾಮಸಾಗರ, ಈ ಒಂದು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹಾಲು ಉತ್ಪಾದಕ ಸಹಕಾರ ಸಂಘ ನಡೀತಿದ್ದು. ಅತಿ ಹೆಚ್ಚಿನ ರೈತರು ಹಾಲು ಉತ್ಪಾದನೆ ಮಾಡಿ ಸಂಘಕ್ಕೆ ಸರಬರಾಜು ಮಾಡಿ ಇದರಿಂದ ಆರ್ಥಿಕವಾಗಿ ಸಬಲೀಕರಣಗಳಾಗ್ತಾ ಇದ್ದಾರೆ. ಇದರ ಸಂಘ ಅಭಿವೃದ್ಧಿ ಆಗಬೇಕಂದ್ರೆ ಅದಕ್ಕೊಂದು ಸಮಿತಿ ಬೇಕು. ಆ ಸಮಿತಿಯನ್ನು 5 ವರ್ಷಕ್ಕೊಂದ್ಸಲಿ ಸಮಿತಿಯನ್ನು ರಚನೆ ಮಾಡ್ತಾರೆ. ಹಾಗೆ ಈ ವರ್ಷ ಕೂಡ ಆ ಸಮಿತಿಯನ್ನು ರಚನೆ ಮಾಡ್ತಾಯಿದ್ರು. ಆಗ ಉಮೇದರಾಗಿ 6 ಜನಗಳು ಹಾಕಿದ್ದರು. ಅದರಲ್ಲಿ ನಾನು ಒಬ್ಬ ಉಮೇದರಾಗಿ ಹಾಕಿದ್ದೆ. ನಾನು ಮೋಹನ್ ಕೃಷ್ಣ ಪಾರ್ಟಿ ಅನ್ನೋದಕ್ಕೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹಾಕಿ ಹಣದ ಆಮಿಷಗಳನ್ನು ಒಡ್ಡಿ ನನ್ನ ಮೇಲೆ ಇತರೆ ತಪ್ಪು ಸಂದೇಶಗಳನ್ನು ಕೊಟ್ಟು ನನಗೆ
ಮತಗಳನ್ನು ನೀಡದೆ ಮಾಡುವಕ್ಕೆ ಬಗ್ಗೆ ಅವರು ಹೆಚ್ಚಿನ ಒತ್ತು ನೀಡಿ ನನ್ನನ್ನು ಗೆಲ್ಲಕ್ಕೆ ಅವರು ಆಸ್ಪದ ಕೊಡಲಿಲ್ಲ. ಅದೇ ಥರ ಈಗ ಕೂಡ ನಾವು ಅದೇ ಪಾರ್ಟಿ ಅಂತ ಹೇಳಿಸ್ಕೊಂಡು ನಾವು ಸುಮಾರು ನಮ್ಮ ಪಕ್ಷದ BJP ಕಾರ್ಯಕರ್ತರೆಲ್ಲರೂ ಸೇರಿ ಸುಮಾರು 7 ಜನರನ್ನ ನಾವು ಗೆಲ್ಲಿಸ್ಕೊಂಡ್ವಿ. ಈಗ 7 ಜನರು ನಮ್ಮ ಕಡೆ ಇದ್ದರು. ಈಗ ಮತ್ತೆ ಅಧ್ಯಕ್ಷರ ಒಂದು ಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಪೈಪೋಟಿ ನಡೀತು. ಅದರಲ್ಲಿ ನಮ್ಮ ಕಡೆನೇ ಇದ್ದರು. ವೋಟ್ ಹಾಕುವಾಗ ಇಬ್ಬರಿಗೂ ಸಮಬಲ ಬಂತು, ನಮ್ಮ ಪಾರ್ಟಿಗೂ ಕಾಂಗ್ರೆಸ್ ಪಾರ್ಟಿಗೆ. ಆಗ ಹಣದ ಆಮಿಷಗಳ ಒಡ್ಡಿ ಆಮೇಲೆ ಇಲ್ಲಿನ ಆಡಳಿತ ವರ್ಗದವರ ಸೂಪರ್ವೈಸರ್ ಅವರ ಮುಖಾಂತರ ಅವರಿಗೆ ಬೆದರಿಕೆ ಆಮಿಷಗಳನ್ನು ಒಡ್ಡಿ ಅವರ ಪರವಾಗಿ ಮತವನ್ನು ಚಲಾಯಿಸಿಕೊಂಡು ಇವತ್ತು ಗೆದ್ದಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಯುನಾನಿಮಸ್ ಆಗಿಲ್ಲ. ಇದೆಲ್ಲ ಸುಳ್ಳು ಆರೋಪ. ಈ ಆರೋಪಗಳನ್ನು ನೀವು ಮಾಧ್ಯಮ ಮಿತ್ರರು ಎಲ್ಲರಿಗೂ ತೋರಿಸ್ಬೇಕಂತ ನಮ್ಮಲ್ಲಿ ಮನವಿ. ನಾವೆಲ್ಲ ಚುನಾವಣೆ ಪ್ರಕ್ರಿಯೆ ಯಾವ ಥರ ಆಯಿತು ಅಂದರೆ 1 ವೀಕ್ ಪ್ರಕ್ರಿಯೆ ಇತ್ತು. ಈ ಪ್ರಕ್ರಿಯೆಯಲ್ಲಿ ಶನಿವಾರದ ದಿನ, ಈ ಶನಿವಾರ ಅಲ್ಲ ಬರೋ ಮುಂಚೆ ಶನಿವಾರದ ದಿನ ನಾಮಿನೇಷನ್ ಆಯಿತು. ನಾಮಿನೇಷನ್ ಆಗೋ ಟೈಮಲ್ಲೇ ಒಂದು ನಮ್ಮದು ಕವಿತಾ ಜಾನಕಿ ರಾಮನಾಯ್ಡು ಅಂತ ಒಂದು ನಾಮಿನೇಷನ್ ಆಯಿತು. ಮಿಕ್ಕಿದ್ದಕ್ಕೆ ಎಲೆಕ್ಷನ್ಗೆ ಹೋದ್ವಿ. SC ನಮ್ಮ ಕಡೆನೇ ಆಗಿದೆ, ST ನಮ್ಮ ಪರವಾಗಿ ಆಗಿದೆ, BCMA ಅದು ಕೂಡ ನಮ್ಮ ಪರವೇ ಆಗಿತ್ತು, ಪ್ಲಸ್ BCMB ನಮ್ಮದೇ ಆಗಿದೆ. ಜನರಲಲ್ಲಿ ನಾವು 2 ಗೆದ್ದಿದ್ವಿ. ಟೋಟಲ್ 7 ಜನ ಗೆದ್ದಿದ್ವಿ. 7 ಜನ ಗೆದ್ದಾಗ ಏನಾಯಿತು ಅಂದರೆ, ಈ ಒಂದಕ್ಕೆ BCMA ಕ್ಯಾಂಡಿಡೇಟ್ನ ಅವ್ರು ರಿಂಗ್ ಮಾಡ್ಕೊಂಡಿದ್ರು. ಒಂದು ಯಾರು ಅಂದರೆ ಎಮ್ ರೆಡ್ಡಿ, ಕೇಶವ ರೆಡ್ಡಿ, ಇವ್ರ ಗ್ರೂಪು ಕಾಂಗ್ರೆಸ್ಸು ಮತ್ತು ನಮ್ಮ ಮಾಜಿ ಪ್ರಧಾನ ಕಾರ್ಯದರ್ಶಿ ನಾನು BJP ಅಂತ ಹೇಳ್ಕೊಳ್ಳೋರು ಅವ್ರ ಜೊತೆಗೆ ಮಿಂಗಲ್ ಆಗಿ ಅವ್ರ ಜೊತೆನೇ ಎಲೆಕ್ಷನ್ ಮಾಡಿದ್ರು. ನಾವು BJP ಒರಿಜಿನಲ್ ಪಾರ್ಟಿ, BJP ಅವ್ರು ನಾವು ಇಲ್ಲಿ ಇದ್ದೀವಿ. ನಿನ್ನೆ ಅವ್ರ ಪರವಾಗಿ 6 ಜನ ಅಷ್ಟೇ ನಾವು ಸರ್ವಾನುಮತ ಮಾಡಿದ್ದೀವಿ. ಇಲ್ಲ ಎಲ್ಲರನ್ನ ಊರಲ್ಲಿ ಇದು ಮಾಡಿ ಎಲ್ಲ ಸಪ್ತಂದೇಶ ನಾವು ಆ ಥರ ಯಾವುದೂ ಇಲ್ಲ. ಸಮಬಲ ಇತ್ತು. ಸಮಬಲ ಇದ್ದಾಗ ಒಂದು ಓಟು ಇವಾಗ ಹೊಸದಾಗಿ ನಮ್ಮ ಕೋಆಪರೇಟಿವ್ ರೂಲ್ಸ್ ಇದರಲ್ಲಿ ಒಂದು ಸೂಪರ್ವೈಸರ್ ಓಟು ಒಂದು ಆ್ಯಡ್ ಆಗಿದೆ. ಆ ಆ್ಯಡ್ ಓಟಲ್ಲಿ ಅವ್ರಿಗೆ ಅವ್ರ ಸರ್ಕಾರ ಇದೆ, ಸರ್ಕಾರದ ಪರವಾಗಿ ಅವ್ರಿಗೆ ಓಟ್ ಆಗೋದ್ರಿಂದ ಅವ್ರು ಗೆದ್ದಿರೋ ಹೊರತು ಇದರಲ್ಲಿ ನಾವು ಯಾವುದೇ ಕುಗ್ಗಿಲ್ಲ, ಸಮಬಲ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದು ಏನಂದರೆ ಅವ್ರು ಯಾವ ಇದರಲ್ಲಿ ಇನ್ವಾಲ್ವ್ ಇಲ್ಲ. ನಿಮ್ಗೆ ಏನಾದ್ರು ಸಹಾಯ ಮಾಡಬೇಕಂದ್ರೆ ನಾವು ಅವ್ರ ಪರವಾಗೇ ಕ್ಯಾಂಡಿಡೇಟ್ಗಳು. ಮೋಹನ್ ಕೃಷ್ಣ ಹೇಳಿದ್ರು, ಸರ್ ನಿಮ್ಗೆ ಏನೋ ಸಹಕಾರ ಬೇಕಂದ್ರೆ ಹೇಳಿ ನಾವು ಮಾಡ್ತೀನಿ ಅಂತ ಹೇಳಿದರು. ಅದೇ ಥರ ನಮ್ಗೆ ಯಾವುದೋ ಅವ್ರು ನಮಗೆ ಇದು ಮಾಡಲಿಲ್ಲ, ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಸರ್ ನಿಮ್ಗೆ ಯಾವಾಗಾದರೂ ಹೇಳಿ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿದರೆ ಅದ್ರ ಪ್ರಕಾರ ನಾವು ಎಲೆಕ್ಷನ್ ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ ಹೊರತು ನಿನ್ನೆ ನಮ್ಮ ಪತ್ರಿಕೆಯಲ್ಲಿ ಸ್ವಲ್ಪ ಮೀಡಿಯಾ ಚಾನಲ್ಸಲ್ಲಿ ನೋಡಿ ನಮಗೆ ಆಘಾತ ಆಯಿತು. ಏನಪ್ಪ ಇದು ಈ ಥರ ಆಗಿದೆ, ನಮ್ಗೆ ಗೊತ್ತೇ ಇಲ್ಲ ಅಂತ. ನಮ್ಮದು ರವಿರೆಡ್ಡಿ ಅಂದ್ಬಿಟ್ಟು ಅವರೇ ಅಧ್ಯಕ್ಷರಾಗಿ ನಿಂತಿದ್ವಿ. ಅವ್ರಿಗೆ 6 ಮತ ಬಂದಿತ್ತು, ಅವ್ರಿಗೆ ಅಧ್ಯಕ್ಷರಿಗೆ 7 ಮತ ಬಂದಿತ್ತು ಆಪೋಸಿಟ್ ಅವ್ರಿಗೆ. ಅದರಲ್ಲಿ ಯಾವುದೇ ಸುಮ್ಮನೆ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಂಗೆ ಆ ಥರ ಯಾವುದೂ ಇಲ್ಲ. ಇಲ್ಲಿ BJP ಶಿಸ್ತಾಗಿದೆ, ನಾವು ಕರೆಕ್ಟಾಗಿದ್ದೀವಿ. ಅವ್ರ ಮಾಜಿ ಪ್ರಧಾನ ಕಾರ್ಯದರ್ಶಿ ಒಬ್ಬರು ಸುಳ್ಳು ಹೇಳಿ ಇದೆಲ್ಲ ಗಿಟ್ಟಿಸ್ಕೊತಾ ಇದ್ದಾರೆ. ನಾವು ಇದ್ರ ಬಗ್ಗೆ ಪಾರ್ಟಿಗೂ ಇದು ಮಾಡ್ತೀವಿ, ಡಿಸ್ಟಿಕ್ ಪ್ರೆಸಿಡೆಂಟ್ಗೂ ಇದ್ರ ಬಗ್ಗೆ ತಿಳಿಸ್ತೀವಿ. ಅವ್ರ ಜೊತೆ ಮಿಂಗಲ್ ಆಗಿ ನಿನ್ನೆ BCMA ಕ್ಯಾಂಡಿಡೇಟು ಇಲ್ಲಿರೋರನ್ನ ಆ ಕಡೆ ಶಿಫ್ಟ್ ಮಾಡಿ ವೋಟ್ ಮಾಡಿಸಿರೋದ್ರಿಂದ ನಾವು ಇವತ್ತು ಇದಾಗಿದೆ ಹೊರತು ಯಾವುದೇ ಕಾರಣಕ್ಕೂ ಗೆದ್ದಿರೋದು ನಾವೇ. ಅವರು ಸಿಂಡಿಕೇಟ್ ಮಾಡ್ಕೊಂಡಿದ್ರು. ಅವ್ರು ಸಿಂಡಿಕೇಟಲ್ಲಿ ಗೆದ್ದಿದ್ದೆ 5 ಮತ್ತು ನಮ್ಮ ಕಡೆಯಿಂದ ಒಂದು BCMA ಕ್ಯಾಂಡಿಡೇಟ್ ತೊಗೊಂಡೋಗಿರೋದ್ರಿಂದ 6 ಆಯಿತು. 6 ಪ್ಲಸ್ ಅವ್ರಿಗೆ ಅಫಿಷಿಯಲ್ ವೋಟ್ ಒಂದು ಬಂದಿರೋದ್ರಿಂದ 7 ಆಗಿದೆ ಹೊರತು ಯಾವುದೇ ಕಾರಣಕ್ಕೂ ಅವರು ಈ ರಾಮಸಾಗರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಗೆದ್ದಿರೋದು BJP ಪಕ್ಷನೇ. ನಂಬರ್ ಗೇಮಲ್ಲಿ ಅದು ಚೇಂಜ್ ಆಗಿರ್ಬೋದು, ಬಟ್ ಸ್ಟ್ರಾಂಗ್ ಆಗಿರೋದು BJPನೇ. ಅಲ್ಲ, ಇವರು ಯಾವಾಗ ನಾಮಿನೇಷನ್ಸ್ ಹಾಕಿದ್ರು ಅವ್ರ ಜೊತೆ ಸಿಂಡಿಕೇಟ್ ಆಗಿ ನಾಮಿನೇಷನ್ಸ್ ಹಾಕಿದ್ರು. ಅವರೊಂದು 4 ಜನ ಹಾಕಿದ್ರೆ ಈ ನಮ್ಮ ಮಾಜಿ ಪ್ರಧಾನ ಕಾರ್ಯದರ್ಶಿ ಕಡೆಯಿಂದ 2 ಹಾಕಿಸಿದ್ರು. 6 ಜನ ಅವರು ಜನರಲ್ ಇದರಲ್ಲಿ ಹೋದರು. ಅವಾಗ ನಾವು ಅದನ್ನೇನು ಮಾಡಿದ್ವಿ, ಇಲ್ಲ ನಾವು ಅವ್ರ ಜೊತೆ ಬರಲ್ಲ. ಒಬ್ಬ ಪಾಪ ಅವ್ರ ಸಿಂಡಿಕೇಟಲ್ಲಿ ಹೋದವನ್ನೇ ನಾನು ಅವ್ರ ಜೊತೆ ಕ್ಯಾನ್ವಾಸ್ಗೆ ಹೋಗ್ಬೇಕು ಅಂತ ಹೋಗಲೇ ಇಲ್ಲ, ನಿಂತ್ಕೊಬಿಟ್ಟ. ವೆಂಕಟರಾಮ ರೆಡ್ಡಿ ಅಂತ, ನಾನು ಅವ್ರ ಜೊತೆ ಹೋಗಲ್ಲ, ಅವ್ರು ಕಾಂಗ್ರೆಸ್ಸು, ನಾವು ಅವ್ರ ಜೊತೆ ಹೋಗಿ ಮನೆಗೆ ಹೋಗ್ಬಿಟ್ರೆ ಇನ್ನೊಂದು ದಿನ ನಮ್ಮ ಮರ್ಯಾದೆ ಏನಿರುತ್ತೆ ಅಂದ್ಬಿಟ್ಟು ಇದಾದ್ಮೇಲೆ ನಾವು ಎಲ್ಲ ಒಟ್ಟಿಗೆ ಆಮೇಲೆ ನಾವು ಆ ಥರ ಆಗಿ ಕೂಡ ನಾವು 100% ಗೆದ್ದಂಗೆ ಇಲ್ಲಿ.
ಅದನ್ನೇ ನೆನ್ನೆ ಪೇಪರಲ್ಲಿ ನೋಡಿಬಿಟ್ಟು ನಮಗೆ ಏನಪ್ಪ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು